ಯಕ್ಷಗಾನದ ತೆಂಕು ಬಡಗು ತಿಟ್ಟಿನ ಅಗ್ರಮಾನ್ಯ ಭಾಗವತರಾಗಿದ್ದ ದಿವಂಗತ ಕಡ್ತೋಕ ಮಂಜುನಾಥ್ ಭಾಗವತರ ನೆನಪಿನ ಯಕ್ಷ ರಂಗೋತ್ಸವ ನವೆಂಬರ್ 23 ಮತ್ತು 24 2 ದಿನಗಳ ಕಾಲ ಹೊನ್ನಾವರ ಕಡ್ತೋಕಾದ ಜನತಾ ವಿದ್ಯಾಲಯದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ. ಹೊನ್ನಾವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ಸಂಘಟನಾ ಸಮಿತಿಯ ಅಧ್ಯಕ್ಷ ಶಿವಾನಂದ ಹೆಗಡೆ ಕಡ್ತೋಕ, ಹಳದಿಪುರದ ಯಕ್ಷಲೋಕ ಸಂಸ್ಥೆಯ ಯಕ್ಷ ರಂಗೋತ್ಸವವನ್ನು ನವೆಂಬರ್ 23ರಂದು ಸಂಜೆ 4 ಗಂಟೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷ ತಲ್ಲೂರು ಶಿವರಾಮ್ ಶೆಟ್ಟಿ ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ಶಾಸಕ ದಿನಕರ್ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಖ್ಯಾತ ಯಕ್ಷಗಾನದ ವೇಷಭೂಷಣ ತಜ್ಞ ಲಕ್ಷ್ಮಣ್ ನಾಯ್ಕ್ ಮಂಕಿ ಹಾಗೂ ಶಿವಮೊಗ್ಗ ಜಿಲ್ಲೆ ಸಾಗರದ ಹಿರಿಯ ಪತ್ರಕರ್ತ ಗಣಪತಿ ಶಿರಳಗಿ ಅವರನ್ನ ಕಡ್ತೋಕ ಕೃತಿ ಸ್ಮೃತಿ ಪುರಸ್ಕಾರವನ್ನ ನೀಡಿ ಸನ್ಮಾನಿಸಲಾಗುವುದು. ಸಭಾ ಕಾರ್ಯಕ್ರಮದ ನಂತರ ಕಾರ್ತವೀರ್ಯಾರ್ಜುನ ಎಂಬ ಯಕ್ಷಗಾನ ಪ್ರದರ್ಶನಗೊಳ್ಳಲಿದೆ ಎಂದರು. ಯಕ್ಷರಂಗ ಮಾಸಪತ್ರಿಕೆಯ ಸಂಯೋಜನೆಯಲ್ಲಿ 23 ಮತ್ತು 24 ನವೆಂಬರ್ ನಡೆಯುವಂತ ಯಕ್ಷರಂಗೋತ್ಸವ ಈ ಕಾರ್ಯಕ್ರಮ 2 ದಿನಗಳ ಕಾಲ ನಡೆಯುವಂತಹ ಕಾರ್ಯಕ್ರಮ ಇದು. ಎಲ್ಲರಿಗೂ ನಾವು ಆಮಂತ್ರಣವನ್ನು ನೀಡುತ್ತಾ ಇದ್ದೇವೆ. ಈ ಕಾರ್ಯಕ್ರಮ ಕಡ್ತೋಕಾದ ಜನತಾ ವಿದ್ಯಾಲಯದ ಶಾಸ್ತ್ರಿ ಸ್ಮಾರಕ ಸಭಾಭವನದಲ್ಲಿ ನಡೆಯಲಿಕ್ಕಿದೆ. ಮೊದಲನೇ ದಿವಸ ಉದ್ಘಾಟನಾ ಸಮಾರಂಭ, ಅದು ಸಂಜೆ 4ವರೆಗೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಮ್ಮ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾದಂತ ಶ್ರೀಯುತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಆಗಮಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅದರ ಜೊತೆಗೆ ಶ್ರೀಯುತ ತಲ್ಲೂರು ಶಿವರಾಮ್ ಶೆಟ್ಟಿ ಅವರು, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯ ಅಧ್ಯಕ್ಷರು ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನ ಕುಮಟಾ ಕ್ಷೇತ್ರದ ಶಾಸಕರಾದಂತ ಮಾನ್ಯ ಶ್ರೀ ದಿನಕರ್ ಶೆಟ್ಟಿ ಅವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಭಟ್ಕಳದ ಮಾಜಿ ಶಾಸಕರಾದಂತ ಶ್ರೀಯುತ ಸುನಿಲ್ ನಾಯ್ಕ್ ರವರು, ನಿವೃತ್ತ ಪ್ರಾಂಶುಪಾಲರಾದಂತ ಶ್ರೀಯುತ ಯಶಂಭು ಭಟ್ರವರು, ಉದ್ಯಮಿಗಳು ಹಾಗೂ ಸಾಮಾಜಿಕ ಕಾರ್ಯಕರ್ತರಾದಂತ ಶಿರ್ಸಿಯ ಶ್ರೀ ಅನಂತಮೂರ್ತಿ ಹೆಗಡೆ ಅವರು, ಯಕ್ಷಗಾನ ಸಂಶೋಧಕರಾದಂತ ಶಿರ್ಸಿಯ ಡಾಕ್ಟರ್ ಶ್ರೀಮತಿ ವಿಜಯನಳಿನಿ ರಮೇಶ್ ಅವರು, RGPRS ಸಂಘಟನೆ ಜಿಲ್ಲಾ ಸಂಚಾಲಕರಾದಂತ ಶ್ರೀಯುತ ವಿನೋದ್ ನಾಯ್ಕ್ ಕರ್ಕಿ ಅವರು, ಕಡ್ಲೆ ಗ್ರಾಮ ಪಂಚಾಯತದ ಮಾಜಿ ಅಧ್ಯಕ್ಷರಾದಂತ ಶ್ರೀಯುತ ಗೋವಿಂದ್ ಗೌಡ್ರ ಅವರು ಮತ್ತು ಸ್ಥಳೀಯ ಜನತಾ ವಿದ್ಯಾಲಯದ ಪ್ರಾಚಾರ್ಯರಾದಂತ ಶ್ರೀಮತಿ ದುರ್ಗಮ್ಮ PH ಅವರು ಆಗಮಿಸಲಿದ್ದಾರೆ. ಆ ದಿವಸ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀಯುತ ಲಕ್ಷ್ಮಣ ನಾಯ್ಕ್ ಮಂಕಿ ಅವರನ್ನ, ಶ್ರೀಯುತ ಗಣಪತಿ ಶಿರಳಗಿ ಅವರನ್ನ, ಪತ್ರಕರ್ತರು ಅವರನ್ನ ಸನ್ಮಾನಿಸಲಿದ್ದೇವೆ. ನವೆಂಬರ್ 24ರಂದು 10 ಗಂಟೆಗೆ ತಾಳಮದ್ದಳೆ ಅರ್ಥಗಾರಿಕೆಯ ಕುರಿತು ತಾಳಮದ್ದಳೆ ಅರ್ಥಚಿಂತನ ಕಮ್ಮಟ ಎಂಬ ಶೀರ್ಷಿಕೆಯಡಿಯಲ್ಲಿ ನಡೆಯುವ ಕಮ್ಮಟವನ್ನ ಯಕ್ಷಗಾನ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ GL ಹೆಗಡೆ ಉದ್ಘಾಟಿಸುವರು. ಪ್ರತಿಷ್ಠಿತ ಪಾರ್ತಿಸುಬ್ಬ ಪ್ರಶಸ್ತಿ ಪುರಸ್ಕೃತ ಯಕ್ಷಗಾನ ವಿದ್ವಾಂಸ ಡಾಕ್ಟರ್ M ಪ್ರಭಾಕರ್ ಜೋಶಿ ಅಧ್ಯಕ್ಷತೆಯಲ್ಲಿ ಕಮ್ಮಟ ನಡೆಯಲಿದೆ. 3 ಗಂಟೆಗೆ ವಿದ್ಯಾವಾಚಸ್ಪತಿ ಬಿರುದಾಂಕಿತ ಖ್ಯಾತ ಅರ್ಥಧಾರಿ ವಿದ್ವಾನ್ ಉಮಾಕಾಂತ್ ಭಟ್ ಕೆರೆಕೈ ತಾಳಮದ್ದಳೆಯಲ್ಲಿ ಪಾತ್ರಶಿಲ್ಪ ಎಂಬ ವಿಷಯದ ಮೇಲೆ ಉಪನ್ಯಾಸವನ್ನ ಮಂಡಿಸಲಿದ್ದಾರೆ ಎಂದರು. ಸ್ಮರಣಾರ್ಥವಾಗಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕಡ್ತೋಕ ಮಂಜುನಾಥ್ ಭಾಗವತರು ಯಕ್ಷಗಾನದ ಮೇರು ಭಾಗವತರಾಗಿದ್ದಂತವರು, ದಿವಂಗತರು ಬಹಳ ದೊಡ್ಡ ಕಲಾವಿದರಾಗಿ ಈ ಯಕ್ಷಲೋಕ ಎನ್ನುವಂತ ಪತ್ರಿಕೆಯನ್ನ, ಏಕೈಕ ಪತ್ರಿಕೆ ಅದು, ಆಗ ಅದನ್ನು ಪ್ರಾರಂಭ ಮಾಡಿದ್ರು. ಶಿರ್ಸಿಯಲ್ಲಿ ಯಕ್ಷಗಾನದ ಒಂದು ಪತ್ರಿಕೋದ್ಯಮಿಯಾಗಿ ಕೂಡ ಗುರುತಿಸಿಕೊಂಡಿದ್ದು. ಅದರ ಜೊತೆಗೆ ಬಹಳ ದೊಡ್ಡ ಕಲಾವಿದರು, ದಕ್ಷಿಣೋತ್ತರ ಕನ್ನಡ ಜಿಲ್ಲೆ ಬಹಳ ಪ್ರಸಿದ್ಧ ಕಲಾವಿದರಾಗಿ ಕಡ್ತೋಕ ಮಂಜುನಾಥ ಭಾಗವತರಿದ್ದರು. ಅವರ ಬಗ್ಗೆ ವಿಶೇಷವಾಗಿ ಹೇಳಬೇಕಾದ್ದೇನಿಲ್ಲ, ತಮಗೆಲ್ಲರಿಗೂ ಗೊತ್ತಿದೆ. ಅಂತ ಒಂದು ಅತ್ಯುತ್ತಮ ಕಲಾವಿದರ ನೆನಪಿಗಾಗಿ ಈ ಯಕ್ಷರಂಗೋತ್ಸವ 2 ದಿನಗಳ ಕಾಲ ನಡೆಯುತ್ತದೆ. 24ರಂದು ತಾಳಮದ್ದಳೆ ಅರ್ಥಚಿಂತನ ಕಮ್ಮಟ, ತಾಳಮದ್ದಳೆ ಕುರಿತು ಈ ಅರ್ಥಚಿಂತನ ಕಮ್ಮಟ ನಡೆಯಲಿಕ್ಕಿದೆ. ಅದರಲ್ಲಿ ಡಾಕ್ಟರ್ GL ಹೆಗಡೆ ಅವರು, ಹಿಂದಿನ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿದ್ದವರು, ಮಾಜಿ ಅಧ್ಯಕ್ಷರು, ಅವರು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನ ಡಾಕ್ಟರ್ M ಪ್ರಭಾಕರ್ ಜೋಶಿ ಅವರು ವಹಿಸಲಿದ್ದಾರೆ. ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಹಿರಣ್ಯ ವೆಂಕಟೇಶ್ ಭಟ್ರ ಅವರು, ಶ್ರೀ ನಾರಾಯಣ ಯಾಜಿ ಸಾಲೆಬೈಲು, ಶ್ರೀ ವಾಸುದೇವ್ ರಂಗಾ ಭಟ್ ಅವರು, ಶ್ರೀ ಮೋಹನ್ ಹೆಗಡೆ ಹರವಟ್ಟಾರ್ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಇರಲಿದ್ದಾರೆ. ಕಡತೋಕ ಗೋಪಾಲಕೃಷ್ಣ ಭಾಗವತರು ಈ ಯಕ್ಷರಂಗ ಮಾಸಪತ್ರಿಕೆ ಸಂಪಾದಕರು ಮತ್ತು ವಕೀಲರು ಆದಂತ ಕಡತೋಕ ಗೋಪಾಲಕೃಷ್ಣ ಭಾಗವತರು ಪ್ರಸ್ತಾವನೆ ಮತ್ತು ನಿರೂಪಣೆಯನ್ನು ಮಾಡಲಿಕ್ಕಿದ್ದಾರೆ.
ಹಿಮ್ಮೇಳ ಕಲಾವಿದರಾಗಿ ಶ್ರೀಪಾದ್ ಭಟ್ ಕಡ್ತೋಕರ್ ಅವರು. ನ್ಯಾಯವಾದಿ ಸತೀಶ್ ಭಟ್ ಉಳ್ಗೆರೆ ಮಾತನಾಡಿ, ಸಮಾರೋಪ ಸಮಾರಂಭ ಯಕ್ಷರಂಗೋತ್ಸವ ಸಂಘಟನಾ ಸಮಿತಿ ಅಧ್ಯಕ್ಷ ಶಿವಾನಂದ ಹೆಗಡೆ ಕಡ್ತೋಕ ಇವರ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು, ಹಿರಿಯ ಮದ್ದಳೆಗಾರರಾದ ಚಂದ್ರಶೇಖರ್ ಭಂಡಾರಿ ಕಡ್ತೋಕ ಹಾಗೂ ಹಿರಿಯ ವೇಷಧಾರಿ ಪ್ರಭಾಕರ್ ಹೆಗಡೆ ಚಿಟ್ಟಾಣಿ ಇವರಿಬ್ಬರನ್ನು ಕಡ್ತೋಕ ಕೃತಿ ಸ್ಮೃತಿ ಪುರಸ್ಕಾರವನ್ನ ನೀಡಿ ಗೌರವಿಸಲಾಗುವುದು. ಉತ್ಸವದ ಕೊನೆಯಲ್ಲಿ ಪ್ರಸಿದ್ಧ ಅರ್ಥಧಾರಿಗಳಾದ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ, ವಿದ್ವಾನ್ ಉಮಾಕಾಂತ್ ಭಟ್ ಕೆರೆಕೈ, ಹಿರಣ್ಯ ವೆಂಕಟೇಶ್ ಭಟ್ ಹಾಗೂ ವಾಸುದೇವ್ ರಂಗಭಟ್ ಇವರುಗಳು ಅರ್ಥಧಾರಿಗಳಾಗಿ ವಾಮನ ಚರಿತ್ರೆ ಎಂಬ ತಾಳಮದ್ದಳೆಯನ್ನ ನಡೆಸಿಕೊಡುವರು ಎಂದು ಮಾಹಿತಿ ನೀಡಿದ್ರು. ಹೇಳುವುದಾದ್ರೆ 20ನೇ ವರ್ಷಕ್ಕೆ ಕಾಲಿಟ್ಟಿದೆ. ಒಂದು ಯಕ್ಷರಂಗೋತ್ಸವ ತುಂಬಾ ಮಹತ್ವದ್ದು ಮತ್ತು ಅದಕ್ಕೆ ಎಲ್ಲಾ ಪ್ರದೇಶದ ಜನರು ಆಗಮಿಸುವಾಗ ಮಾಧ್ಯಮ ಮಿತ್ರರಾದ ತಾವು ಪೂರ್ವಭಾವಿಯಾಗಿ ವ್ಯವಸ್ಥಿತವಾಗಿ ವರದಿಯನ್ನು ಮಾಡಿ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಮತ್ತು ಹೆಚ್ಚಿನ ಜನರು ಭಾಗವಹಿಸುವಂತೆ ಮಾಡಬೇಕು. ಹಾಗೂ ಆವತ್ತಿನ ದಿವಸ ಉದ್ಘಾಟನೆ ದಿವಸ ಮತ್ತು 24ರ ದಿವಸ ಮಾಧ್ಯಮ ಪ್ರತಿನಿಧಿಗಳಾದ ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಯಕ್ಷರಂಗದ ಸಂಪಾದಕ ಕಡ್ತೋಕ ಗೋಪಾಲಕೃಷ್ಣ ಭಾಗವತ್, ನಾರಾಯಣ್ ಹೆಗಡೆ ನವಿಲ್ಗೋಡ್ ಉಪಸ್ಥಿತರಿದ್ದರು. ಜೊಯ್ಡಾ ಜಗಲ್ಬೇಟ್ ತಿಂಬೋಲಿಯಲ್ಲಿ ನೂತನವಾಗಿ ಆರಂಭಗೊಂಡ ಬಸ್ಸು ಕುಂಬ್ರಾಳಕ್ಕೆ ತೆರಳದ ಕಾರಣ ವಿದ್ಯಾರ್ಥಿಗಳು, ವೃದ್ಧರು, ಮಹಿಳೆಯರು ತೀವ್ರ ತೊಂದರೆ ಅನುಭವಿಸುತ್ತಿದ್ರು. ಆದರೆ ಇದೀಗ ಕುಂಬ್ರಾಳ ಗ್ರಾಮಕ್ಕೆ ಬಸ್ ಹೋಗಲಾರಂಭಿಸಿದೆ. ಗ್ರಾಮಕ್ಕೆ ಆಗಮಿಸಿದ ಬಸ್ಗೆ ಗ್ರಾಮಸ್ಥರು ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿ ಸ್ವಾಗತಿಸಿದ್ರು. ಕುಮ್ರಾಳ್ನಲ್ಲಿ ಶಾಲೆ ಇಲ್ಲದ ಕಾರಣ ಮಕ್ಕಳು ಶಾಲೆಗಾಗಿ ಜಗಲ್ಬೇಟ್ಗೆ ಹೋಗ್ತಾರೆ. ಆದರೆ ಈ ಮಕ್ಕಳಿಗೆ ದಟ್ಟವಾದ ಕಾಡು, ರಸ್ತೆಗಳಲ್ಲಿ ಕರಡಿ, ಕಾಡು ಕೋಣಗಳಂತಹ ಪ್ರಾಣಿಗಳು ಎದುರಾಗುವ ಕಾಟ ಹೆಚ್ಚಾದ ಕಾರಣ ಮಕ್ಕಳನ್ನ ಬೆಳಿಗ್ಗೆ ಶಾಲೆಗೆ ಬಿಟ್ಟು ಸಂಜೆಯ ಹೊತ್ತು ವಾಪಸ್ ಕರೆತರೋದು ಕೂಲಿ ಕೆಲಸ ಮಾಡುವ ಪಾಲಕರಿಗೆ ಅನಿವಾರ್ಯವಾಗಿತ್ತು. ಹಲವು ಬಾರಿ ಮನವಿ ಹಾಗೂ ಪ್ರತಿಭಟನೆಯ ಪ್ರತಿಫಲವಾಗಿ ಕುಮ್ರಾಳ್ ಗ್ರಾಮಕ್ಕೆ ಬಸ್ ಸಂಚಾರ ಪ್ರಾರಂಭಿಸಿದ್ದು, ಶಾಲಾ ಮಕ್ಕಳು, ಗ್ರಾಮಸ್ಥರು, ಪಿಂಚಣಿಗಾಗಿ ಅಲೆದಾಡುವ ವೃದ್ಧರು ನಿರಾಳರಾಗಿದ್ದಾರೆ. ಬುಧವಾರ ಬಸ್ ಗ್ರಾಮಕ್ಕೆ ಪ್ರವೇಶಿಸುತ್ತಿದ್ದಂತೆ ಗ್ರಾಮಸ್ಥರಲ್ಲಿ ಸಂತಸದ ವಾತಾವರಣ ಮೂಡಿದೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಸುಹಾಸ್ ದೇಸಾಯಿ, ಕಾಂಗ್ರೆಸ್ ಮುಖಂಡ ರತನ್ ಕಲ್ಮಣ್ಕರ್, ಗ್ರಾಮಸ್ಥರಾದ ಅನಂತ ಕದಂ, ಸುರೇಶ್ ಕದಂ, ದತ್ತಾ ಕದಂ, ಶಂಕರ್ ಕದಂ, ಮನೋಹರ್ ಕದಂ, ನಾಮದೇವ್ ಕದಂ, ಈಶ್ವರ್ ಹಣ್ಬರ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಟ್ಟಣದ ಅಂಬೇಡ್ಕರ್ ವೃತ್ತದ ಸಮೀಪ ಇರುವ ಅರಣ್ಯ ಇಲಾಖೆಯ ಆವಾರದಲ್ಲಿ ತಾಲೂಕಿನ ವಿವಿಧ ಭಾಗಗಳ ರೈತರು ಸೊಪ್ಪಿನ ಬೆಟ್ಟದ ಹಕ್ಕಿಗಾಗಿ ಪ್ರತಿಭಟನೆ ನಡೆಸಿದರು. ಯಲ್ಲಾಪುರ ತಾಲೂಕಿನ 500ಕ್ಕೂ ಅಧಿಕ ರೈತರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ ಆವರಣದಲ್ಲಿ ಮೆರವಣಿಗೆ ಮೂಲಕ ತೆರಳಿ ತಾಲೂಕಾಡಳಿತ ಸೌಧದ ಮುಂಭಾಗದಲ್ಲಿ ಹಾದು ಹೋಗಿರುವ ಬಳ್ಳಾರಿ ಕಾರವಾರ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ರೈತರು ತಮ್ಮ ಬೆಳೆ ರಕ್ಷಣೆಗಾಗಿ, ಹಸಿರು ಗೊಬ್ಬರದ ಅವಶ್ಯಕತೆಗಾಗಿ, ಕೃಷಿ ಪೂರಕ ವ್ಯವಸ್ಥೆಗಾಗಿ ಸೊಪ್ಪಿನ ಬೆಟ್ಟ ರೈತರ ಹಕ್ಕಾಗಿ ನೀಡಬೇಕಿದೆ ಎಂದು ಸೊಪ್ಪಿನ ಬೆಟ್ಟ ಹಕ್ಕು ಸಂರಕ್ಷಣಾ ಸಮಿತಿ ಅಧ್ಯಕ್ಷ ವಕೀಲ ಆರ್.ಕೆ. ಭಟ್ ಸೇರಿದಂತೆ ರೈತ ಪ್ರಮುಖರು, ಹಿರಿಯರು ಹೇಳಿದ್ರು. ಪ್ರತಿಭಟನಾ ಸ್ಥಳಕ್ಕೆ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಭೇಟಿ ನೀಡಿ ರೈತರ ಸಮಸ್ಯೆ ಆಲಿಸಿ ಮಾತನಾಡಿ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ರು. ಪ್ರತಿಭಟನೆ ಸ್ವರೂಪದ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸುವ ಸಂದರ್ಭದಲ್ಲಿ ಸ್ಥಳಕ್ಕಾಗಮಿಸಿದ ಯಲ್ಲಾಪುರ ಪಿಐ ರಮೇಶ್ ಹಾನಾಪುರ, ಹೆದ್ದಾರಿ ತಡೆ ಮಾಡಬೇಡಿ, ಇಲ್ಲಿಂದ ತೆರಳಿ ಎನ್ನುವ ಸಂದರ್ಭದಲ್ಲಿ ರೈತರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಎಂಎಲ್ಎ ಅಥವಾ ಎಂಪಿಗಳು, ಇತರೆ ಸೆಲೆಬ್ರಿಟಿಗಳು ಸಾಗುವ ಸಂದರ್ಭದಲ್ಲಿ ಹೆದ್ದಾರಿ ಸಂಚಾರ ಸ್ಥಗಿತಗೊಳಿಸುವ ನಿಮಗೆ ರೈತರು 10 ನಿಮಿಷಗಳ ಕಾಲ ಹೆದ್ದಾರಿ ತಡೆದು ಪ್ರತಿಭಟಿಸಿದ್ರೆ ಸಮಸ್ಯೆಯಾಗುತ್ತದೆಯೇ ಎಂದು ಆಕ್ರೋಶ ಹೊರಹಾಕಿದ್ರು. ಆಡಳಿತ ಸೌಧದ ಮುಂಭಾಗದಲ್ಲಿ ರೈತರು ಮನವಿ ಸಲ್ಲಿಸಲು ಮುಂದಾದ್ರು. ಆದರೆ ಜಿಲ್ಲಾಧಿಕಾರಿ, ತಹಶೀಲ್ದಾರ್, ಡಿಸಿಎಫ್ ಬಾರದೆ ಮನವಿ ಸಲ್ಲಿಸೋದಿಲ್ಲ ಎಂದು ರೈತರು ಪಟ್ಟು ಹಿಡಿದ್ರು. ಆಗ ಎಂಎಲ್ಸಿ ಶಾಂತಾರಾಮ್ ಸಿದ್ದಿ ಜಿಲ್ಲಾಧಿಕಾರಿಯೊಡನೆ ಮಾತನಾಡಿ ಶಿರ್ಸಿ ಸಹಾಯಕ ಆಯುಕ್ತರು ಮನವಿ ಸ್ವೀಕಾರಕ್ಕೆ ವ್ಯವಸ್ಥೆ ಮಾಡಿಸಿದ್ರು. ಬರ್ತಕ್ಕಂತ ಉತ್ಪನ್ನದಲ್ಲಿ ಸುಮಾರು ನಾವು ಅಂದಾಜು ಹೇಳಲಿಕ್ಕೆ ಸಾಧ್ಯ ಇಲ್ಲ, 25-30% ಇರಬಹುದು. ಅದಕ್ಕಿಂತ ಜಾಸ್ತಿನೇ ಬೆಳೆಗಳನ್ನ ನಾಶ ಮಾಡ್ತಾ ಉಂಟು. ಕೆಂಪು ಮುಖದ ಮಂಗ ಮತ್ತು ಕಪ್ಪು ಮುಖದ ಮಂಗ ಉಪ್ಪುಟಳ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಡಿಕೆ ಮಿಳ್ಳೆ ಮತ್ತು ತೆಂಗಿನ ಮಿಳ್ಳೆ ತೋಟದಲ್ಲಿ ಅದು ಏನ್ ಹಾಳು ಮಾಡಿ ಹಾಕ್ತಾ ಉಂಟು. ಅಂತ ಒಂದು ಬೆಳೆಗಳು ನಾಶ ಆಗ್ತಕ್ಕಂಥದ್ದು ಯಾರ ಗಣನೆಗೂ ಬರ್ತಾ ಇಲ್ಲ. ನಮ್ಮ ಜೀವನ ಏನೋ ಸಾಗ್ತಾ ಉಂಟು. ಸಹಕಾರಿ ಸಂಘಗಳಿದೆ ಅಥವಾ ಏನೋ ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಜೀವನವನ್ನು ಸಾಗಿಸ್ತಾ ಇದ್ದೀವಿ. ನಾವು ಎಲ್ಲಾ ಕಡೆ ಭಾಷಣ ಮಾಡುವಾಗ ಸಾಮಾನ್ಯವಾಗಿ ಎಲ್ಲರೂ ರೈತರು, ರೈತರ ಮಕ್ಕಳು, ರೈತರ ಸಮಸ್ಯೆ ಅಂತಾನೆ ನಿರಂತರ ಮಾತಾಡ್ತಾ ಇರ್ತಾರೆ. ಆದ್ರೆ ರೈತರ ಸಮಸ್ಯೆ ಎಷ್ಟೊಂದು ಅನ್ನೋದು ಇವರು ಈಗಲೇ ಹೇಳಿದ್ದಾರೆ. 1978 ಆ ಸಮಸ್ಯೆಯಿಂದ ಹಲವಾರು ಸಮಸ್ಯೆ ಇದೆ. ಅದರಲ್ಲಿ ನೀವು ಅತಿಕ್ರಮಣ ಸಮಸ್ಯೆ ಅನ್ಕೊಳ್ಳಿ, ಒತ್ತುವರಿ ಸಮಸ್ಯೆ ಅನ್ಕೊಳ್ಳಿ, ಎಲ್ಲರೂ ಒಂದೊಂದು ಸಮಸ್ಯೆ. ಎಲ್ಲಾ ಸಮಸ್ಯೆ ಇರೋದೇ ರೈತರುಗಳಿಗೆ ನಮ್ಗೆಲ್ಲ ಗೊತ್ತಿದೆ. ಮತ್ತೆ ನಾವೆಲ್ಲ ಕೂಡ ರೈತರ ಆಧಾರದಲ್ಲಿ ಬದುಕುವಂತವ್ರು.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.